ಹೆಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ಅಧಿಸೂಚನೆಯನ್ನು ತಂದಿದ್ದೇವೆ. ರೈಲ್ವೆ ಇಲಾಖೆಯಲ್ಲಿ ಕರೆದಿರ್ತಕ್ಕಂತಹ 14,298 ಹುದ್ದೆಗಳ ಕುರಿತು ಈ ವಿಡಿಯೋದಲ್ಲಿ ನಾವು ಏನೈತಲ್ಲ ಡಿಸ್ಕಸ್ ಮಾಡಲಿದ್ದೇವೆ. ಇದು ಯಾವ ಝೋನ್ನಲ್ಲಿ ರಿಕ್ರೂಟ್ಮೆಂಟ್ ಇದೆ, ಹುದ್ದೆಗಳ ಸಂಖ್ಯೆ ಈಗಾಗಲೇ ತಮಗೆ ಗೊತ್ತಾಗಿದೆ. ಕ್ವಾಲಿಫಿಕೇಶನ್ ಏನು ಬೇಕು, ವೇತನ ಶ್ರೇಣಿ ಎಷ್ಟು, ವಯೋಮಿತಿ, ಅರ್ಜಿ ಶುಲ್ಕ, ಈ ಥರ ಎಲ್ಲ ಮಾಹಿತಿಗಳು ಏನೈತಲ್ಲ ನಾವು ಈ ವಿಡಿಯೋ ಮುಖಾಂತರ ನೋಡಲಿದ್ದೇವೆ. ಆ ನಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಆ ನಂತರ ಅದರ ವೆಬ್ಸೈಟ್ ಕೂಡ ನಾವು ಏನೈತಿಲ್ಲ ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. Ladies and gentlemen, the show starts in 3, 2, 1, go. ರೈಲ್ವೆ ನೇಮಕಾತಿ ಮಂಡಳಿ ಹೊಸ ಅಧಿಸೂಚನೆ ಹೊರಡಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯ ಇರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ವಿವರ, ಇತರ ಎಲ್ಲ ಮಾಹಿತಿಯನ್ನು ನಾವು ಕೆಳಗಡೆ ನೋಡೋಣ. ಹುದ್ದೆಗಳ ವಿವರಗಳು. ಹುದ್ದೆಗಳ ಹೆಸರು ಏನಪ್ಪಾ ಅಂದ್ರೆ ವಿವಿಧ ಆಕ್ಚುಲಿ ಅದು ಟೆಕ್ನಿಷಿಯನ್ ಹುದ್ದೆಗಳು. ಹುದ್ದೆಗಳ ಸಂಖ್ಯೆ 14,298 ಹುದ್ದೆಗಳು. ಅದರಲ್ಲಿ ಬೆಂಗಳೂರು 337. ನಂತರ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಉದ್ಯೋಗ ಸ್ಥಳ ಭಾರತದಾದ್ಯಂತ. ನಾವು ಬೆಂಗಳೂರು ಕರ್ನಾಟಕದ ಏನಿರುತ್ತಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡಬಹುದು. ಬೇರೆ ಎಲ್ಲಿ ನೀವು ಚಾಯ್ಸ್ ಇದ್ದಲ್ಲಿ ಅಲ್ಲಿನೂ ಕೂಡ ಅಪ್ಲೈ ಮಾಡಬಹುದು. ಹುದ್ದೆಗಳ ವಿವರ. ತಂತ್ರಜ್ಞ ಗ್ರೇಡ್ 1 ಸಿಗ್ನಲ್ ಓಪನ್ ಲೈನ್ ಅದು 1,092 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 3 8,052 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 3 ವರ್ಕ್ಶಾಪ್ ಮತ್ತು ಪಿಯುಗಳು 5,154 ಹುದ್ದೆಗಳಿವೆ. ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಏನೇನಪ್ಪಾ ಅಂದರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಅಥವಾ 12ನೇ ತರಗತಿ, ITI ಮತ್ತು ಡಿಪ್ಲೊಮಾ ಅಥವಾ BSc ಮತ್ತು BE ಅಥವಾ BTech ಪೂರ್ಣಗೊಳಿಸಿರಬೇಕು. ಇನ್ನು ವಯೋಮಿತಿ ಏನೈತಿಲ್ಲ, ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 36 ವರ್ಷ ಇರಬೇಕು. ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಇನ್ನು ವೇತನ ಶ್ರೇಣಿ ಏನೈತಿಲ್ಲ, ಅರ್ಜಿ ನೇಮಕಾತಿ ಮಂಡಳಿಯ ನೇಮಕಾತಿಯ ₹200 ₹19,900 ವರೆಗೆ ವೇತನ ಕೊಡಲಾಗುವುದು. ಇನ್ನು ಅರ್ಜಿ ಶುಲ್ಕ SC/ST, ಮಾಜಿ ಸೈನಿಕರು, ಅಂಗವಿಕಲ, ಮಹಿಳೆಯರು, ಟ್ರಾನ್ಸ್ಜೆಂಡರ್, EBC ಅಭ್ಯರ್ಥಿಗಳಿಗೆ ₹250 ಇದ್ದು, ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ₹500 ಆನ್ಲೈನ್ ಫೀ ತುಂಬಬೇಕು. ಆಯ್ಕೆ ವಿಧಾನ ಏನೈತಿಲ್ಲ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು. ಇನ್ನು ಪ್ರಮುಖ ದಿನಾಂಕಗಳು ಏನೇನಪ್ಪಾ ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22 ಆಗಸ್ಟ್ 2024 ಇದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 6, 2024 ಇರುತ್ತದೆ. ಸ್ನೇಹಿತರೆ, ನೋಟಿಫಿಕೇಶನ್ ಇದು ಹೊಸ ನೋಟಿಫಿಕೇಶನ್ ಇದೆ. ಯಾರಿಗಾದರೂ ಬೇಕಾಗಿದ್ದಪ್ಪ ಅಂದರೆ ಕಮೆಂಟ್ ಮಾಡ್ಬೋದು. ಇದು ಏನೈತಲ್ಲ ನಾನು ಅವ್ರಿಗೆ ಕೊಡ್ತೇನೆ, ಲಿಂಕಲ್ಲಿ ರಿಪ್ಲೈ ಮಾಡ್ತೇನೆ. ನೆಕ್ಸ್ಟ್ ಏನಪ್ಪಾ ಅಂದರೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಕೂಡ ಇಲ್ಲಿದೆ. ಈ ಮುಖಾಂತರ ಏನೈತಲ್ಲ ನೀವು ಅರ್ಜಿ ಸಲ್ಲಿಸಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.